Hello guys, welcome back to my YouTube channel again. This is ಪರಾಶಕ್ತಿ. ಸೊ ಮತ್ತೆ ಓಂ ಶಕ್ತಿ ಅಷ್ಟೇ. ಅವರಲ್ಲಿರೋದು ಚೆನ್ನಾಗಿರುತ್ತೆ. ನಾವು ಯಾವಾಗ ಮಾಡಿದ್ರು ಇಲ್ಲೇ ತಿಂತೀವಿ. ಗೈಸ್ ಇವಾಗ ಅಂಗಳ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ. ಸೊ ಲಾಸ್ಟ್ ಟೈಮ್ ಕುಡ್ದಿದ್ವಿ. ಗುಡ್ ನೈಟ್ ಅಮ್ಮ. ಗುಡ್ ನೈಟ್ ಗೈಸ್. ನಮಗೆ ಟೋಕನ್ ಸಿಕ್ಕಿದೆ ಗೈಸ್. ದರ್ಶನ ಮುಗಿಸ್ಕೊಂಡ್ಬಂದೆ. ಬೇಗ ದರ್ಶನ ಆಗೋಯ್ತು. ಕಾಫಿ ಬ್ರೇಕ್ ತೊಗೊಂಡಿದ್ದೀವಿ. ಸೊ ನಾನು ದೈಪುರಿ ಹೇಳಿದ್ದೀನಿ, ಅಮ್ಮ ರವೆ ಇಡ್ಲಿ ಹೇಳಿದ್ದಾರೆ. ಅಲ್ಲಿ ಬಸ್ ಜನ್ನುನ ಇಲ್ಲಿ ಹಾಯ್ ಅಕ್ಕ ವ್ಲಾಗ್ ಮಾಡ್ತಾ ಇದ್ ನೋಡಿ. ಇಲ್ಲಿ ಜನ್ನು ವೈ ಕೈ ಜನ್ನು ವ್ಲಾಗಲ್ಲಿ ಅಳ್ತಾ ಇದ್ದಾನೆ. ಆನ್ ದ ವೇ ನನ್ನ ಹಸ್ಬೆಂಡ್ ಕರ್ಕೊಂಬಂದ್ವಿ. ನಾಳೆ ಆಫೀಸ್ ರಜಾ ಹಾಕು ಅಂತೇಳಿ. Hello guys, welcome back to my YouTube channel again. This is Sheetal Shetty Vlogs. ಸೊ ಏನಪ್ಪ ಮ್ಯಾಟರ್ ಅಂದರೆ, ನಾವು ನಾಳೆ ಓಂ ಶಕ್ತಿಗೆ ಹೊರಟಿದ್ದೀವಿ. ಸೊ ಇವಾಗಲೇ ನಾವು ಹೋಗಿ ಮಾಲೆ ಹಾಕ್ಸ್ಕೊಂಬಂದರೆ, ಸೊ ನಾಳೆ ನಮಗೆ ಟೈಮ್ ಸೇವ್ ಆಗುತ್ತೆ ಅಂತ ಇವತ್ತೇ ಮಾಲೆ ಹಾಕ್ಸ್ಕೊಳಕ್ಕೆ ಹೊರಟಿದ್ದೀವಿ. ಸೊ ಮಾಲೆ ಹಾಕ್ಸ್ಕೊಂಡು ಮನೆಗೆ ಬಂದರೆ ನಮಗೆ ಒಳ್ಳೇದಲ್ವಾ. ಸೊ ಹಾಗಾಗಿ ಹೊರಟಿದ್ದೀವಿ ಗೈಸ್. ಬನ್ನಿ ಯಾವ ಥರ ಮಾಲೆ ಹಾಕ್ತಾರೆ, ಎಲ್ಲಿ ಮಾಲೆ ಹಾಕ್ಸ್ಕೊತೀವಿ ಅಂತೆಲ್ಲ ತೋರಿಸ್ತೀನಿ. ಈ ವಿಡಿಯೋ ಫುಲ್ ನೋಡಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. हम शक्ति पराशक्ति, हम शक्ति पराशक्ति, हम शक्ति पराशक्ति, मंडी हम शक्ति पराशक्ति, 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 हम शक्ति हम शक्ति हम शक्ति हम शक्ति हम शक्ति. ಗುಡ್ ಮಾರ್ನಿಂಗ್ ಗಾಯ್ಸ್. ನೆಕ್ಸ್ಟ್ ಡೇ ವ್ಲಾಗ್. ಇವಾಗ ಎದ್ದು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ನಿನ್ನೆ ಬಂದಿದ್ದು ಲೇಟ್ ಆಯಿತು. ಹಾಗೆ ಬರ್ತಾ ಆನ್ ದ ವೇ ಊಟ ಮಾಡ್ಕೊಂಡು ಬಂದ್ವಿ. ಮಲ್ಕೊಂಡು ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಹೊರಟಿದ್ದೀವಿ. ಸೊ ಮತ್ತು ಓಂ ಶಕ್ತಿ ಅಷ್ಟೇ. ಇವಾಗ ಹೋಗ್ತಾ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲ ತೋರಿಸ್ತೀನಿ. ಈ ವಿಡಿಯೋ ಫುಲ್ ನೋಡಿ. ಬನ್ನಿ ಹೋಗುವ. ಬನ್ನಿ ಫ್ರೆಂಡ್ಸ್. ಓಪನ್ ದೋಸೆ ಫ್ರೆಂಡ್ಸ್. ಇದು ಚಾವರಟ್ಟಿಯಲ್ಲಿರೋದು ಚೆನ್ನಾಗಿರುತ್ತೆ. ನಾವು ಯಾವಾಗ ಮಾಡಿದ್ರು ಇಲ್ಲೇ ತಿಂತೀನಿ. ಸೌದೆ ಒಲೆ ದೋಸೆ ಅಲ್ವಾ, ಚೆನ್ನಾಗಿದೆ. ಗೈಸ್ ಇವಾಗ ಅಂಗಳ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ. ಸೊ ಖಾಲಿ ಇದೆ, ಆರಾಮಾಗಿ ದರ್ಶನ ಮಾಡ್ಬೋದು. ನಮ್ಮಮ್ಮನ ನೆನ್ನೆಯಿಂದ ತೋರಿಸೇ ಇಲ್ಲ ಅಮ್ಮ. ಅವ್ರ ಗುರುಶಕ್ತಿ. ಸೊ ಆರಾಮಾಗಿದೆ ಗೈಸ್, ರಶ್ ಇಲ್ಲ. ಆಚೆ ಬಂದೇ ಬಿಟ್ವಿ ಗೈಸ್ ನಾವು. ರಶ್ ಇರಲಿಲ್ಲ, ಸ್ವಲ್ಪನೂ ರಶ್ ಇರಲಿಲ್ಲ. ಆರಾಮಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ನೆಕ್ಸ್ಟ್ ಮೇ ಬಿ ತಿರುವಣ್ಣಾಮಲೈ ಅನಿಸುತ್ತೆ. ಸೊ ಅಲ್ಲಿಗೆ ಹೋಗಿ ಡೈರೆಕ್ಟ್ ಓಂ ಶಕ್ತಿ ಹೋಗುವ. ಬನ್ನಿ. ಎಲ್ಲೂ ರಶ್ ಇಲ್ಲ. ರಾಮ ದರ್ಶನ ಮಾಡ್ಕೊಂಡು ಆಚೆ ಬರ್ತಾ ಇದ್ದೀವಿ. ವೇಟ್ ಟು ಎಕ್ಸಿಟ್. ಲಾಸ್ಟ್ ಟೈಮ್ ಕುಡ್ದಿದ್ವಿ ಮಜ್ಜಿಗೆ ಇಲ್ಲೇ ನಾವು. ಥ್ಯಾಂಕ್ಸ್ ಆಂಟಿ.
ಬಂದ್ವಿ ತಿರುವಣ್ಣಾಮಲೆಗೆ. ಕಾರ್ ಪಾರ್ಕ್ ಮಾಡಿ ನಾವು ಇವಾಗ ಆಟೋದಲ್ಲಿ ಕೂತಿದ್ದೀವಿ. ನಾನು ದರ್ಶನಕ್ಕೆ ಲಾಸ್ಟ್ ಟೈಮ್ ಬಂದವರು ಕಾಲ್ ಮಾಡಿದ್ವಿ. ಅವ್ರು ಹೇಳ್ತಾ ಇದ್ದಾರೆ ನಾವು ಬೆಂಗಳೂರಿಗೆ ಹೋಗಿ ಬಂದಿದ್ದೀವಿ, ಮಲ್ಕೊಂಡ್ಬಿಟ್ಟಿದ್ದೀವಿ, ಸುಸ್ತಾಗಿದೆ ಅಂದರು. ಸೊ ಹಾಗಾಗಿ ಬೇರೆ ಆಟೋ ಇಟ್ಕೊಂಡು ಹೋಗ್ತಾ ಇದ್ದೀವಿ. ನಾನು 2 ಟೈಮ್ಸ್ ತಿರುವಣ್ಣಾಮಲೆಗೆ ಬಂದಳು ಅವರೇ ನಮ್ಮನ್ನ ಬಂದು ಕರ್ಕೊಂಡು ಫೋನ್ ನಂಬರ್ ಕಾಲ್ ಮಾಡಿದ್ದೆ. ಇವಾಗಲೂ ಮಾಡಿದ್ದೆ, ಬಟ್ ಅವ್ರು ಟಯರ್ಡ್ ಆಗಿದ್ದಾರಂತೆ, ಹಾಗಾಗಿ ಬಂದಿಲ್ಲ ಅಷ್ಟೇ ಗೈಸ್. ಸೊ ದರ್ಶನ ರಶ್ ಇಲ್ಲ ಅಂತ ಹೇಳಿದ್ರು. ಫೈನಲಿ ನಾವು ರೀಚ್ ಆದ್ವಿ ಆಟೋದಲ್ಲಿ ಬಂದು. ದರ್ಶನಕ್ಕೆ ಹೋಗ್ತಾ ಇದ್ವಿ. ಆಚೆ ಅಂತೂ ಖಾಲಿ ಇದೆ, ಒಳಗೋಗಿ ನೋಡ್ಬೇಕು ಎಷ್ಟು ರಶ್ ಇದೆ ಅಂತ ಗೊತ್ತಿಲ್ಲ. ಇವಾಗ ಆಚೆ ಬಂದು ಪ್ರಸಾದಕ್ಕೆ ತಗೊಂಡಿದ್ದೀನಿ. ಹೋದ್ರೆ ಪ್ರಸಾದ ಕೊಡ್ತಾರೆ. ತಗೊಂಡಿದ್ದೀನಿ, ಪುಳಿಯೋಗರೆ ತಗೊಂಡಿದ್ವಿ, ಪ್ರಸಾದ ಸಿಕ್ತು. ಇವಾಗ ತಿಂದ್ಬಿಟ್ಟು ಹೊರಡಬೇಕು ಗೈಸ್. ಲಿಟ್ರಲಿ ಎಷ್ಟು ಖುಷಿ ಆಯಿತು ಅಂದರೆ, ಇವತ್ತು ಎಲ್ಲಾದರೂ ಕೇಳಿದ್ದೀರಾ, ತಿರುವಣ್ಣಾಮಲೆಯಲ್ಲಿ 30 ಮಿನಿಟ್ಸ್ಗೆ ದರ್ಶನ ಆಯಿತು ನಮ್ಮದು. ಒಂದು 15 ಮಿನಿಟ್ಸ್ ಒಳಗಡೆ ನಿಂತಿದ್ವಿ. ಯಾಕಪ್ಪ ಅಂದರೆ ಅಲ್ಲಿ ಸ್ವಲ್ಪ ಮದುವೆ ಆಗ್ತಿತ್ತು, ಹಾಗಾಗಿ ನಿಂತಿದ್ವಿ. ಅದು ಬಿಟ್ಟರೆ ತುಂಬ ಬೇಗ ದರ್ಶನ ಆಯಿತು. ಪುಳಿಯೋಗರೆ ತಿಂದ್ಬಿಟ್ಟು ಇವಾಗ ಆಚೆ ಬಂದಿದ್ದೀವಿ. ತುಂಬ ಅಂದರೆ ತುಂಬ ಖುಷಿ ಆಯಿತು ಗೈಸ್. ಅಷ್ಟು ರಶ್ಶೇ ಇಲ್ಲ, ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಬೇಗ ದರ್ಶನ ಆಯಿತು ಗೈಸ್. ಆಶೀರ್ವಾದ ಥ್ಯಾಂಕ್ ಯು. ಅಲ್ಲಿ ರಾಜಗೋಪುರದಿಂದ ಸ್ಟಾರ್ಟ್ ಮಾಡೋದು ನಾವು ಗೈಸ್. ನಾವು ಕಾರಲ್ಲೇ ಒಂದು ರೌಂಡು ಹಾಕ್ಕೊಂಡು ಹೋಗೋಣ ಗಿರಿ ಪ್ರದಕ್ಷಿಣ ಅಂದ್ಕೊಂಡಿದ್ದೀವಿ. ನಾನು ಆಲ್ರೆಡಿ ಹಾಕಿದ್ದೀನಿ ಒಂದ್ಸಲಿ, ಮತ್ತು ಇನ್ನೊಂದ್ಸಲಿ ಬಂದು ನನ್ನ ಹಸ್ಬೆಂಡು ನಾನು ಬಂದು ಗಿರಿ ಪ್ರದಕ್ಷಿಣ ಹಾಕಬೇಕು. ನಾನು ನಮ್ಮ ಚಿಕ್ಕಿ ಹಾಕಿದ್ವಿ. ಯಮಲಿಂಗ ಎಲ್ಲ ಹೋಗ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಗೈಸ್ ಇವಾಗ ಬಾಡಿಯಲ್ಲಿ ಗೈಸ್ 10:30 ಆಗಿದೆ. ಇವಾಗ ರೂಮ್ ಸಿಕ್ತು ನಮಗೆ. ಸೊ ಬೇಗನೆ ಕರ್ಕೊಬಂದರು ನಮ್ಮ ಡ್ರೈವರನ್ನು ಇವತ್ತು. ಸೊ ಚಿಕ್ಕದೊಂದು ರೂಮ್ ಟೂರ್ ಮಾಡಿಬಿಡ್ತೀನಿ ನೋಡಿ. ಸೊ ಇದು ಹಾಲ್, AC ರೂಮೇ ಮಾಡಿದ್ದೀವಿ. ಇಲ್ಲಿ ಮಮ್ಮಿ. ಇವತ್ತು ಡೇ ತುಂಬ ಚೆನ್ನಾಗಿತ್ತು. ಲೈಕ್ ತಿರುವಣ್ಣಾಮಲೆ ಆಗಿರ್ಬೋದು, ಇನ್ನೊಂದು ಟೆಂಪಲ್ ಆಗಿರ್ಬೋದು, ಎಲ್ಲ ಹೋಗಿ ಬಂದ್ವಿ. ಫುಲ್ ಟಯರ್ಡ್ ಆಗಿದ್ದೀವಿ, ಮಲ್ಕೊತೀವಿ. ಬೆಳಿಗ್ಗೆ ಎದ್ದು ದರ್ಶನಕ್ಕೆ ಹೋಗ್ತೀವಿ ಗೈಸ್. ದೇವಸ್ಥಾನದ ಹತ್ರನೇ ರೂಮ್ ಮಾಡಿದ್ದೀವಿ ನಾವು, ನಮಗೆ ಈಸಿ ಆಯ್ತು. ಅಮ್ಮ ಲಾಡ್ಜ್. ಗುಡ್ ನೈಟ್ ಅಮ್ಮ. ಗುಡ್ ನೈಟ್. ಗುಡ್ ಮಾರ್ನಿಂಗ್ ಗೈಸ್. ಸೊ ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀವಿ. ಸೊ ಬೆಳಗ್ಗೆ ಬೇಗ ಎದ್ದಿದ್ದ ಕಾರಣ ಒಂಚೂರು ಲೈಟಾಗಿ ಹೊಟ್ಟೆ ಹಶುವಾಗ್ತಿದೆ. ಸೊ ಹಾಗಾಗಿ ಸ್ವಲ್ಪ ಕಾಫಿ ಕುಟ್ಕೊಂಡು ದರ್ಶನ ನಿಲ್ತೀವಿ. ಇವಾಗ ಎಷ್ಟೇನು ರಶ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಬಟ್ ನಾವು ಹೋಗಿ ನೋಡಬೇಕು ಎಷ್ಟು ರಶ್ ಇದೆ ಏನು ಅಂತ. ಸೊ ಇನ್ನು 3-4 ಡೇಸ್ ಏನೋ ಇದೆ ಅಷ್ಟೇ ಈ ಮಾಲೆದು, ಆಮೇಲೆ ಎಂಡ್ ಆಗಿಬಿಡುತ್ತೆ. ಸೊ ಕೊಂಡ್ಕೊನೆಯಲ್ಲಿ ಬಂದಷ್ಟು ನಮಗೆ ರಶ್ ಕಮ್ಮಿ ಇರುತ್ತೆ. ಹಾಗಾಗಿ ನಾವು ಯಾವಾಗಲೂ ಹಿಂಗೆ ಮಾಡ್ತೀವಿ. ಲಾಸ್ಟ್ ಇಯರ್ ಕೂಡ ಅಷ್ಟೇ, ಲಾಸ್ಟ್ ಡೇನೇ ಬಂದಿದ್ವಿ ನಾವು. ಸೊ ಇವಾಗ ಹೋಟೆಲ್ ಅವ್ರಿಗೆ ನಾವು ಅಮೌಂಟ್ ಕೊಟ್ಟು ಕಳಿಸಿದ್ದೀವಿ, ಕಾಫಿ ತೊಗೊಬನ್ನಿ ಅಂತ. ತೊಗೊಬರ್ತೀನಿ ಅಂತ ಹೋಗಿದ್ದಾರೆ, ಅದಕ್ಕೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಮತ್ತು ಇದೇ ಗೈಸ್ ನಾವಿರೋ ಹೋಟೆಲ್ ಇವಾಗ ಅಮ್ಮಾಸ್ ಲಾಡ್ಜ್ ಅಂತ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಒಳ್ಳೆ ಹೈಜೀನಾಗೆ. ಸೊ ರೂಮ್ಸ್ ಎಲ್ಲ ಅಷ್ಟೇ ಕ್ಲೀನ್ ಆ್ಯಂಡ್ ಹೈಜೀನಿಕ್ ಆಗಿದೆ. ಸೊ ನಾವು ರೂಮ್ಗೆ ಲೈಕ್ 1575 ರುಪೀಸ್ ಏನೋ ಕೊಟ್ವಿ. ಸೊ ಏನು ಮೋಸ ಇಲ್ಲ ಗೈಸ್, ನಾವು AC ರೂಮೇ ಮಾಡಿದ್ದು.
ಸೊ ಚೆನ್ನಾಗಿತ್ತು ರೂಮ್, ಆರಾಮಾಗಿ ಹಾಟ್ ವಾಟರ್ ಎಲ್ಲ ಬಂತು, ಗೀಸರ್ ಎಲ್ಲ ಇತ್ತು. ಸೊ ಕೊಡ್ಬೋದು ಅಂತ ಮೋಸ ಏನಿಲ್ಲ ಗೈಸ್. ಸೊ ಯಾರನ್ನ ಹೋಮ್ ಶಕ್ತಿಗೆ ಬರಾಗಿದ್ರೆ ನೋಡಿ, ಇಲ್ಲೇ ದೇವಸ್ಥಾನ ಹತ್ರನೇ ಇದೆ, ಅದು ಚೆನ್ನಾಗಿದೆ ಗೈಸ್. ನಮಗೆ ಟೋಕನ್ ಸಿಕ್ಕಿದೆ, ಇವಾಗ ದರ್ಶನಕ್ಕೆ ಹೋಗಬೇಕು. ಅವ್ರು ಹೇಳ್ತಿದ್ದಾರೆ ಸ್ವಲ್ಪ ರಶ್ ಇದೆ ಅಂತ. ಸೊ ಹೋಗ್ಬೇಕು, ನೋಡಬೇಕು ಎಷ್ಟು ರಶ್ ಇದೆ ಅಂತ. ಹೋಗುವ ಬನ್ನಿ ಗೈಸ್ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಅಷ್ಟೇನು ರಶ್ ಇಲ್ಲ, ಕ್ಯೂ ನಾರ್ಮಲ್ ಆಗಿದೆ, ಹೋಗ್ತಾ ಇದೆ ಲೈನು. ನೋಡ್ಬೋದು ಅಷ್ಟೊಂದು ರಶ್ ಇಲ್ಲ, ಹೋಗ್ತಾ ಇದ್ದೀವಿ. ಬಟ್ ಫೋನ್ ಒಳಗಡೆ ಅಲೋ ಇಲ್ಲ, ಹತ್ರ ಹೋದಾಗ ವಿಡಿಯೋ ಮಾಡ್ತೀನಿ ಗೈಸ್. ನಮಗೆ ಕ್ಯೂನಲ್ಲಿ ಹೋಗ್ಬೇಕಾದ್ರೆ ಪ್ರಸಾದನೂ ಸಿಕ್ತು, ಪೊಂಗಲ್, ಖಾರ ಪೊಂಗಲ್. ಅಮ್ಮ ಗುರುಶಕ್ತಿ ಆಗಿರೋದ್ರಿಂದ ಈ ಥರ ಸೀರೆ ಉಟ್ಕೋಬೇಕು ಅವರು. ಅಮ್ಮ ಗುರುಶಕ್ತಿ ಆಗಿರೋ ಕಾರಣ ಅವರು ಈ ಥರ ಸ್ಯಾರಿ ವೇರ್ ಮಾಡಬೇಕು ಗೈಸ್. ಗಂಟು ಹಾಕ್ಕೊಂಡು ಹೋಗಿ ಮುಡಿಬೇಕು, ನಾವೆಲ್ಲ ನಾರ್ಮಲ್. ಬೇಗ ದರ್ಶನ ಆಗೋಯ್ತು. ಆಚೆ ಬಂದ್ಮೇಲೆ ರಶ್ ಆಗಿದೆ ಗೈಸ್, ಒಳಗಡೆ ಸ್ವಲ್ಪ ರಶ್ ಇರಲಿಲ್ಲ. 20 ಮಿನಿಟ್ಸ್ಗೆಲ್ಲ ದರ್ಶನ ಆಯಿತು ನಮಗೆ. ರಶ್ ನೋಡಿ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಊಟ ಮಾಡ್ಕೊಂಡು ಹೊರಡೋದು. ಅವರೆಲ್ಲ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ಗೈಸ್. ಊಟಕ್ಕೆ ಬಂದ್ವಿ ಇವಾಗ. ಊಟಕ್ಕೂ ಸ್ವಲ್ಪ ಕ್ಯೂ ಇದೆ ಗೈಸ್. ಊಟಕ್ಕೆ ಬಂದಿದ್ದೀವಿ ನೋಡಿ. ಗೈಸ್ ಕಾರ್ ಬಂದಿದೆ, ಹೋಗ್ತಾ ಇದ್ದೀವಿ ಇವಾಗ. ಕಾರ್ ಹತ್ಕೊಂಡು ರೂಮ್ಗೆ ಹೋಗ್ಬೇಕು ಇವಾಗ. ಅಲ್ಲಿ ದರ್ಶನ ಎಲ್ಲ ಮುಗೀತು ಗೈಸ್, ಚೆನ್ನಾಗಾಯ್ತು ದರ್ಶನ. ಇವಾಗ ನಾವು ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ಹೊರಡಬೇಕು. ನೆಕ್ಸ್ಟ್ ಎಲ್ಲಿಗೆ ಅಂತ ಕಾರ್ ಹತ್ತಿದ ಮೇಲೆ ಹೇಳ್ತೀವಿ ಗೈಸ್. ವಿ ಆರ್ ಚೆಕಿಂಗ್ ಔಟ್. ಇವಾಗ ಚೆಕ್ಔಟ್ ಆಗ್ತಾ ಇದ್ದೀವಿ. ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತೀನಿ ಆನ್ ದ ವೇ. ಬನ್ನಿ ನೋಡಿ ಗೈಸ್, ಭಕ್ತ ಗೈಸ್ ಕಾಫಿ ಬ್ರೇಕ್ ತೊಗೊಂಡಿದ್ವಿ. ಅಮ್ಮನಿಗೆ ಕಾಫಿ ತೊಗೊಂಡು ಕೊಡ್ತಾ ಇದ್ದೀನಿ. ನಾನು ಜ್ಯೂಸ್ ಹೇಳಿದ್ದೀನಿ ಗೈಸ್. ಅಮ್ಮ ತಗೋ ಕಾಫಿ. ಸಮೋಸ ಬೇಕಾ? ಚೆನ್ನಾಗಿದೆ ಸಮೋಸ, ಡ್ರೈವರನ್ನ ಹೇಳಿದ್ದು. ಥ್ಯಾಂಕ್ ಯು. ಗಾಜಿ ರೋಡ್ದಲ್ಲೇ ಬೇಕು ಅಂತ ನಿಲ್ಸಿರೋದು. ಬನ್ನಿ ಗೈಸ್. ಅಮ್ಮ ಸಮೋಸ ಅಷ್ಟೊಂದು ಚೆನ್ನಾಗೈತಾ ಗೈಸ್? ಸಮೋಸ ಯಾವ ಲೆವೆಲ್ಗೆ ಫೇಮಸ್ ಆಗ್ಬಿಟ್ಟೈತೆ ಅಂದರೆ ಇಲ್ಲಿ ನಮ್ಮ ಡ್ರೈವರ್ನ ಪಾರ್ಸಲ್ ಬೇರೆ ತಗೋತಾರೋ ಒಂದು ಪ್ಲೇಟು. ಚೆನ್ನಾಗಿದೆಯಾ ಎಸ್? ನಾನು ಮೂಸಲ್ಲಿ ಜ್ಯೂಸ್ ತೊಗೊಂಡೆ ಏನಂತ. ಚೆನ್ನಾಗಿದೆ ವೆದರ್, ಕೂಲಾಗ, ಅಷ್ಟೇನು ಬಿಸಿಲೆಲ್ಲ ಏನೂ ಇಲ್ಲ ಗೈಸ್. ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದೆ ಗೋಲ್ಡನ್ ಟೆಂಪಲ್ ಕಡೆ. ಅಲ್ಲಿ ಫೋನೆಲ್ಲ ಅಲೋ ಇಲ್ಲ, ಹಾಗಾಗಿ ಸುಮ್ಮನೆ ನಾನು ಈ ಥರ ಪಿಕ್ಚರ್ ಹಾಕಿದ್ದೀನಿ. ಆದರೆ ಅಲ್ಲಾಗಿದ್ದ ಎಕ್ಸ್ಪೀರಿಯೆನ್ಸ್ ಅಂತೂ ನಾನು ನಿಮ್ಮ ಹತ್ರ ಡೆಫಿನೆಟ್ಲಿ ಶೇರ್ ಮಾಡಿಕೊಳ್ಳೇಬೇಕು ಗೈಸ್. ಏನಪ್ಪ ಅಂದರೆ ನಾನು ಅಮ್ಮ 300 ರೂಪೀಸ್ ಟಿಕೆಟ್ ತೊಗೊಂಡು ಲೈನಲ್ಲಿ ನಿಂತ್ಕೊಂಡ್ವಿ. ಅಲ್ಲಿ ದೇವಸ್ಥಾನ ಸುತ್ತ ಒಂದು ಪ್ರದಕ್ಷಿಣೆ ಹಾಕೋ ಬರೋ ಥರ ಒಂದು ಕ್ಯೂ ಇತ್ತು ಅಷ್ಟೇ. ಅಲ್ಲೂ ಕೂಡ ರಶ್ ಇರಲಿಲ್ಲ, ನಾವಿಬ್ಬರೇ ಇದ್ದಿದ್ದು. ಬಟ್ ಅಲ್ಲೊಂದು ಅಚ್ಚರಿನೇ ಕಾದಿತ್ತು.
ನಾವು ಹೋಗಿ ನಿಂತ್ಕೊಂಡಿದ್ದ ತಕ್ಷಣ ಪರದೆ ತೆಗೆದು ದೇವ್ರಿಗೆ ಮಂಗಳಾರತಿ ಮಾಡಿದ್ರು. ಅದೊಂಥರ ನಮಗೆ ಏನೋ ಒಂಥರ ಬ್ಲೆಸ್ಸಿಂಗ್ಸ್ ಅಂತ ಅನ್ನಿಸ್ತು. ಅದಲ್ದಲೇ ನಮ್ಮನ್ನು ಕರೆದು ದೇವ್ರ ಮುಂದೆ 10 ನಿಮಿಷ ಕುಂಡಿಸಿದ್ರು ಗೈಸ್. ಆ ಭಾಗ್ಯ ಯಾರು ತಾನೇ ಬೇಡ ಅಂತಾರೆ ಹೇಳಿ. ಆ ದೇವಿ ಮುಂದೆ ಕುತ್ಕೊಳ್ಳೋ ಭಾಗ್ಯ ಎಲ್ರಿಗೂ ಬರಲ್ಲ. ಬಟ್ ನನಗೆ ಅಮ್ಮಂಗಿತ್ತು. ಅಲ್ಲಿಂದ ಎದ್ದು ಬಂದು ಈ ಥರ ಬ್ಯಾಗ್ ಒಳಗಡೆ ದೇವಿ ಫೋಟೋ ಪ್ರಸಾದ ಎಲ್ಲ ಇತ್ತು. ಆ ಟಿಕೆಟ್ಗೆ ಇದೆಲ್ಲ ಕೊಟ್ಟರು, ತೊಗೊಂಡು ಆರಾಮಾಗಿ ಆಚೆ ಬಂದ್ವಿ ಗೈಸ್. ಅದನ್ನು ಹೇಳ್ತೀರ ನನಗೆ ಇವಾಗಲೂ ಎಲ್ಲ ಫುಲ್ ರೋಮಾಂಚನ ಆಗುತ್ತೆ ಗೈಸ್. ಗೈಸ್ ಅವರೇ ಅಂತೆ ಗೋಲ್ಡನ್ ಟೆಂಪಲ್ನ ಕಟ್ಟಿರೋದು. ಎಲ್ಲ ಆಲ್ಮೋಸ್ಟ್ ಓಂ ಶಕ್ತಿ ಅವರೇ ಇದ್ದಾರೆ. ಗೈಸ್ ಊಟ ಮುಗಿಸ್ಕೊಂಡು ಬಂದಾದಮೇಲೆ ಸ್ವಲ್ಪ ಅನ್ನದಾನ ಏನೋ ಇತ್ತು, ಅಮ್ಮ ಮಾಡಿದ್ರು. ಸೊ 100 ರುಪೀಸ್ಗೇನೋ ಒಂದು ಪ್ಯಾಕೆಟ್ ಅಕ್ಕಿ ಕೊಡ್ತಾರೆ. ನಾವೇ ಬಾಕ್ಸ್ ಒಳಗೆ ಹಾಕ್ಬರೋದು. ಅದಕ್ಕೆ ಈ ಕುಂಕುಮ ಮತ್ತು ಈ ಕಾರ್ಡ್ ಕೊಡ್ತಾರೆ ಗೈಸ್. ಇವರೇ ಗೈಸ್ ಕಟ್ಸಿರೋದು. ಗೈಸ್ ನಾವಿವಾಗ ಒಂದು ಈವ್ನಿಂಗ್ ಬ್ರೇಕ್ ತೊಗೊಂಡಿದ್ದೀವಿ. ಈ ಹೋಟೆಲ್ ಯಾವುದಪ್ಪ ಅಂದರೆ ನಾವು ಬಂದಿದ್ವಿ ಗೈಸ್ ಕೆನಲ್ ಫಾಲ್ಸ್ಗೆ ಹೋಗಿ ಇಲ್ಲಿಗೆ ಬಂದಿದ್ದೀವಿ ಊಟ ಮಾಡೋಕ್ಕೆ. ಸೊ ಅಲ್ಲೇ ಒಂದು ಕಾಫಿ ಬ್ರೇಕ್ ತೊಗೊಂಡಿದ್ದೀವಿ. ಸೊ ನಾನು ದೈಪುರಿ ಹೇಳಿದ್ದೀನಿ, ಅಮ್ಮ ರವೆ ಇಡ್ಲಿ ಹೇಳಿದ್ದಾರೆ. ಅಲ್ಲಿ ಬೇಡ ಚಾಮಿ ನೀನು ಅಮ್ಮ ಟಾಕಿಂಗ್ ಟು ಜನ್ನು. ಅಮ್ಮ ತೋರ್ಸು ಜನ್ನುನ ಇಲ್ಲಿ ಹಾಯ್ ಅಕ್ಕ ವ್ಲಾಗ್ ಮಾಡ್ತಾ ಇದ್ ನೋಡಿ. ಇಲ್ಲಿ ಜನ್ನು ವೈ ಕೈ ಜನ್ನು ವ್ಲಾಗ್ ಅಲ್ಲಿ ಅಳ್ತಾ ಇದ್ದಾನೆ. ಜನ್ನು ಸೇ ಹಾಯ್. ಹಾಯ್. ಒಂದು ಸ್ಟಾರ್ಟರ್ಸ್ ಬಂತು ಇವಾಗ. ಪನ್ನೀರ್ ಪೆಪ್ಪರ್ ಡ್ರೈ ಸರ್ವ್ ಮಾಡಿ ಅಲ್ಲೊಂದು ಪ್ಲೇಟ್ ಹಾಕ್ಬಿಡಿ ಅವ್ರಿಗೆ. ಇದು ಗೈಸ್ ಇನ್ನು ರವೆ ಇಡ್ಲಿ ತೊಗೊಂಡೆ. ಮಮ್ಮಿ ತಿಂದರು, ತುಂಬ ಚೆನ್ನಾಗಿದೆ ತಗೋ ಅಂತ ಹೇಳಿದ್ರು. ಸೊ ಅದಕ್ಕೆ ಟೇಸ್ಟ್ ಮಾಡೋಣ ಅಂತ ತೊಗೊಂಡಿದ್ದೀನಿ. ಚೆನ್ನಾಗಿತ್ತು. ಅಮ್ಮ ಆ್ಯಕ್ಚುಲಿ ಟೇಸ್ಟ್ ಮಾಡಿಸಿದ್ರು. ಈ ಆಲೂಗೆಡ್ಡೆ ಸಾಕೋಕ್ಕೆ ಮಮ್ಮಿ ಫಿದಾ ಆದರೆ ಆ್ಯಕ್ಚುಲಿ ಇಷ್ಟ ಆಯ್ತಮ್ಮ ರವೆ ಇಡ್ಲಿ. ಸೂಪರ್. ನೀಡೆಡ್ ನಮಗೆ ಕಾಫಿ. ಹೆಂಗಿದೆ ಅಮ್ಮ ಕಾಫಿ? ನಮ್ಮಮ್ಮ ಅಂತೂ ಲಿಟ್ರಲಿ ವೆಯ್ಟ್ ಮಾಡ್ತಿದ್ರು ಕಾಫಿಗೆ. ಅಲ್ಲಿ ತಮಿಳ್ನಾಡಲ್ಲೂ ಸಿಕ್ತಿತ್ತು, ಬಟ್ ಅಷ್ಟು ಟೇಸ್ಟಾಗಿ ನನಗೇನು ಇಷ್ಟ ಆಗಲಿಲ್ಲ. ಹಾಗಾಗಿ ಇಲ್ಲಿ ಕುಡಿತಾ ಇದ್ದೆ. ಆನ್ ದ ವೇ ನನ್ನ ಹಸ್ಬೆಂಡ್ ಕರ್ಕೊಂಬಂದ್ವಿ. ನಾಳೆ ಆಫೀಸ್ ರಜಾ ಹಾಕು ಅಂತ ಹೇಳ್ಬಿಟ್ಟು. ಹೆಂಗನ್ಸ್ತು ಫಸ್ಟ್ ಟೈಮ್ ನನ್ನ ಮಾಲೆಯಲ್ಲಿ ನೋಡಿ? ಚೆನ್ನಾಗಿದೆ. ಹಾಂ ಚೆನ್ನಾಗಿದೆ. ಬನ್ನಿ ಊಟಕ್ಕೆ ಹೋಗುವ. ಪಾಕಶಾಲೆಗೆ ಬಂದಿದ್ದೀವಿ ಗೈಸ್. ವಾಶ್ರೂಮ್ಗೆ ಹೋಗ್ಬಿಡ್ತೀನಿ. ಸ್ವಲ್ಪ ಊಟ ಮಾಡಿಕೊಂಡು ಹೊರಡ್ತೀನಿ. ನಮ್ಮ ಡ್ರೈವರನ್ನು ಮತ್ತೆ ಇವಾಗ ತಿರುಪತಿಗೆ ಬೇರೆ ಹೋಗ್ಬೇಕಂತೆ. ಅವ್ರಿಗೆ ಬೇರೆ ಬಾಡಿಗೆ ಬಂದಿದೆ ಇವಾಗ. ಸೊ ಸ್ವಲ್ಪ ಲೈಟಾಗಿ ಊಟ ಮಾಡಿಕೊಂಡು ಹೊರಡ್ತೀವಿ. ಮಾಗಡಿ ಹತ್ರ ಇದ್ದೀವಿ ಗೈಸ್. ಇನ್ನು ½ an hour ಮಾಗಡಿ ಅಷ್ಟೇ. ನಮ್ದು ಅಲ್ಲೇ ಸ್ವಲ್ಪ ಇಡ್ಲಿ ಎಲ್ಲ ತಿಂದಿದ್ದ ಕಾರಣ ನಮ್ಮ ಹಸ್ಬೆಂಡ್ ಸ್ಪೈಸಿಯಾಗಿ ಏನೋ ತಿನ್ನಬೇಕು ಅಂದ್ಬಿಟ್ಟು ಗೋಬಿ ಪೆಪ್ಪರ್ ತೊಗೊಂಡಿದ್ದೆ. ಆಮೇಲೆ ಸ್ವಲ್ಪ ಕರ್ಡ್ ರೈಸ್, ದಾಲ್ ಕಿಚಡಿ ಅಷ್ಟೇ ತೊಗೊಂಡಿದ್ದೆ, ಬೇರೆ ಏನು ತೊಗೊಳ್ಳಿಲ್ಲ. ಸಾಕು, ಅವಲೇ ತಿಂದಿದ್ದು. ಆಮೇಲೆ ಪ್ರೆಗ್ನೆಂಟ್ ಬೇರೆ ಆಗಿತ್ತು. ಮದುವೆ ಟೈಮಲ್ಲಿ ಡೆಲಿವರಿ ನೋಡ್ತಾ ಇದ್ದಾರೆ. 5 ಮರಿ ಹಾಕೈತಿ. ಅಲ್ಲಿರೋ ತಂದಿರೋಂಥ ಪ್ರಸಾದ ಆಗಲಿ ಕಾಯಿ ಆಗಲಿ ಅದನ್ನೇನೋ ಸ್ವೀಟ್ ಮಾಡ್ಕೊಂಡು ತಿನ್ನಬೇಕು. ಸೊ ಅಮ್ಮ ಕಾಯಲ್ಲಿ ಸಿಹಿ ಪೊಂಗಲ್, ಖಾರ ಪೊಂಗಲ್ ಎರಡೂ ಮಾಡಿದರು. ನಿಂಬೆಹಣ್ಣಲ್ಲಿ ನಿಂಬೆಹಣ್ಣು ಜ್ಯೂಸ್ ಮಾಡಿದ್ವಿ. ಸೊ ಟಿಫನ್ ಆಯಿತು, ಜ್ಯೂಸ್ ಕುಡಿದು ನಮ್ಮ ಡೇನ ಏನು ಮಾಡಿದ್ವಿ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.